ಸೆಪ್ಟೆಂಬರ್ 22ರಿಂದ ಜಾತಿಗಣತಿ ಆರಂಭವಾಗಲಿದೆ. ಕಳೆದ ಬಾರಿಯ ಸಮೀಕ್ಷೆಯಲ್ಲಿ ಸಮುದಾಯಕ್ಕೆ ಅನ್ಯಾಯವಾಗಿದ್ದು, ಈ ಬಾರಿ ಆ ರೀತಿ ಆಗದಂತೆ ಎಚ್ಚರ ವಹಿಸುವುದಕ್ಕೆ ವಿಶ್ವ ಬ್ರಾಹ್ಮಣ ಮಹಾಸಭಾದ ಪೀಠಾಧಿಪತಿಗಳು ಮನವಿಯನ್ನ ಮಾಡಿದ್ದಾರೆ. ಈ ಕುರಿತಂತೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಬ್ರಾಹ್ಮಣ ಪೀಠಾಧಿಪತಿ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿ, ಜಾತಿಗಣತಿ ವೇಳೆ ಜಾತಿ ಕಾಲಂನಲ್ಲಿ ವಿಶ್ವ ಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತ ನಮೂದು ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಸಮಾಜದಲ್ಲಿ 41 ಉಪ ಪಂಗಡಗಳಿದ್ದು ರಾಜ್ಯಾದ್ಯಂತ ಅಂದಾಜು 45 ಲಕ್ಷ ಜನಸಂಖ್ಯೆ ಹೊಂದಿದ್ದೇವೆ. ಆದರೆ ಕಳೆದ ಬಾರಿಯ ಸಮೀಕ್ಷೆಯಲ್ಲಿ ಕೇವಲ 8 ಲಕ್ಷಕ್ಕೆ ಜನಸಂಖ್ಯೆಯನ್ನ ಸೀಮಿತ ಮಾಡಲಾಗಿತ್ತು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸಮುದಾಯಕ್ಕೆ ಸೇರಿದವರು ಬಹುತೇಕರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರವಾಗ್ತಾ ಇರೋದು ಆತಂಕದ ವಿಚಾರ ಅಂದಂತಹ ಸ್ವಾಮೀಜಿ, ಎಷ್ಟು ಮತಾಂತರ ಆಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕಿಲ್ಲ ಅಂತ ತಿಳಿಸಿದ್ರು. ಮತಾಂತರ ಆದವರು ವಿಶ್ವಕರ್ಮ ಅಥವಾ ವಿಶ್ವ ಬ್ರಾಹ್ಮಣ ಅಂತ ಬಳಸದಂತೆ ಮನವಿಯನ್ನ ಮಾಡಿದ್ದು, ಇದೇ ತಿಂಗಳ 17ರಂದು ವಿಶ್ವಕರ್ಮ ಮಹೋತ್ಸವ ನಡೆಯಲಿದೆ. ಮಹೋತ್ಸವದಲ್ಲಿ ಸಮುದಾಯಕ್ಕೆ ಮನವಿ ಮಾಡುವ ಕೆಲಸ ಮಾಡಲಾಗುವುದು ಅಂತ ಹೇಳಿದ್ರು. ಇನ್ನೊಂದು ಸರ್ಕಾರಕ್ಕೆ ಕೊಡಬೇಕು ಅಂತ ಅಂದರೆ, ಸಾಧ್ಯವಾದರೆ ಮತಾಂತರ ಆಗ್ತಕ್ಕಂಥದ್ದನ್ನು ತಡೆಯುವಂಥ ಪ್ರಯತ್ನ ಮಾಡಿ ಅಂತ. ಇದು ಎರಡು ನಾವು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ಆದೇಶ. ನೀವು ಈಗ ಕನ್ವರ್ಟ್ ಆಗಿರೋದು ಮತ್ತೆ ವಾಪಸ್ ಬನ್ನಿ ಏನಾದ್ರು ಮನವಿ ಮಾಡ್ತಾ ಇದ್ದೀವಿ. ಈಗ ನಮ್ಗೆ ಗೊತ್ತಾಗಿದೆ, ಇದರೊಳಗೆ ಹೆಸರು ನೋಡಿದಾಗ ನಮಗೆ ಅದು ಇದಾಗಿದ್ದು. ನಾವಂತೂ ಈಗ ಅದಕ್ಕೆ ಸಿದ್ಧವಾಗಿದ್ದೀವಿ. ಅದನ್ನ ನಾವು ಮತ್ತೆ ಅವ್ರನ್ನ ಪುನಃ ಮತ್ತೆ ಸಮಾಜಕ್ಕೆ ಅವ್ರನ್ನ ಕರೆಯುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಮಠಾಧಿಪತಿಗಳು ಮಾಡ್ತೀವಿ, ನಾವು ಪ್ರಯತ್ನ ಮಾಡಿದ್ದೀವಿ, ಖಂಡಿತವಾಗಿ ಮಾಡಿದ್ದೀವಿ. ನಾವು ಕರೆತರುವಂತ ಪ್ರಯತ್ನ ಮಾಡಿದ್ದೀವಿ. ನೋಡಿ, ನಾವೇ ನಮ್ಮ ನಂಜುಂಡಿ ಅವ್ರನ್ನ ಇಟ್ಟುಕೊಂಡೇ ರಾಜ್ಯಾದ್ಯಂತ ಸಮ್ಮೇಳನಗಳನ್ನು ಮಾಡಿದ್ದು, ಮಹಾ ಸಮ್ಮೇಳನ ಮಾಡಿದ್ದು ನಾವೇ. ಇರಲಿ, ಈಗ ಏನಾಗ್ತದೆ ಅಂದರೆ, ಸಮುದಾಯಗಳಲ್ಲಿ ನಾಯಕರುಗಳು ಬಂದಾಗ ಅವರವ್ರ ವ್ಯಾಪ್ತಿನಲ್ಲಿ ಅವರವ್ರ ಅವಧಿನಲ್ಲಿ ಮಾಡಿರ್ತಾರೆ.